ಕೇವಲ 500 ರೂಪಾಯಿಗೆ ಯುವಕನೋರ್ವನ ಹೆಣ ಬಿದ್ದಿದೆ. ಯುವಕ ಗಾಂಜಾ ತರಲು ಮತ್ತೊಬ್ಬ ಯುವಕನಿಗೆ 500 ರೂಪಾಯಿ ಕೊಟ್ಟಿದ್ದ. ಆದರೆ ಹಣ ಕೇಳೋಕೆ ಮನೆಯ ಬಳಿ ಹೋಗಿ ದಾರುಣವಾಗಿ ಕೊಲೆಯಾಗಿದ್ದಾನೆ. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. 500 ರೂಪಾಯಿಗಾಗಿ ಬಿತ್ತು ಹೆಣ, ಗಾಂಜಾ ತಂದು ಕೊಡದಿದ್ದಕ್ಕೆ ಮರ್ಡರ್. ಹೀಗೆ ಕೊಲೆಯಾಗಿ ಆಸ್ಪತ್ರೆಯ ಬೆಡ್ ಮೇಲೆ ಇರುವವನ ಹೆಸರು ಮೋಹಿನ್. ಹೊಸಕೋಟೆ ತಾಲೂಕಿನ ಕೊಟ್ಟಿಗಾನಹಳ್ಳಿ ಗ್ರಾಮದ ನಿವಾಸಿ. ಇವನಿಗೆ ಗಾಂಜಾ ಸೇದುವ ಅಭ್ಯಾಸ ಇತ್ತು. ರೋಷನ್ ಎಂಬ ಯುವಕನಿಗೆ ಗಾಂಜಾ ತೆಗೆದುಕೊಂಡು ಬರಲು 500 ರೂಪಾಯಿ ಹಣವನ್ನ ಕೊಟ್ಟಿದ್ದಾನೆ. ಆದ್ರೆ ರೋಷನ್ ಗಾಂಜಾ ತರದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಗೆ ಹೋಗಿದ್ದಾನೆ. ಮನೆಯ ಬಳಿ ಹೋಗಿ ಬಾಗಿಲು ಬಡಿದ್ರು ಬಾಗಿಲು ತೆರೆಯದೆ ಸುಮ್ಮನಾಗಿ ವಾಪಸ್ ಹೋಗಿದ್ದ. ಅರ್ಧ ಗಂಟೆ ಬಿಟ್ಟು ವಾಪಸ್ ಮತ್ತೆ ಮನೆಯ ಬಳಿ ಹೋಗಿದ್ದಾನೆ. ಆಗ ಗಲಾಟೆ ಪ್ರಾರಂಭವಾಗಿದೆ. ಆಗ ಚಾಕುವಿನಿಂದ ಎದೆ ಪಕ್ಕೆಲುಬು ಭಾಗಕ್ಕೆ 3 ಬಾರಿ ರೋಷನ್ ಚುಚ್ಚಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಮೋಹಿನ್ನನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಸ್ನೇಹಿತರು ಕರೆದುಕೊಂಡು ಹೋಗ್ತಾರೆ. ಅಲ್ಲಿನ ವೈದ್ಯರು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತೆ ಹೇಳ್ತಾರೆ. ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯೆ ಗಾಯಗೊಂಡಿದ್ದ ಮೋಹಿನ್ ಮೃತಪಟ್ಟಿದ್ದಾನೆ. ಇನ್ನು ರೋಷನ್ ಹುಡುಗರಿಗೆ ಬೇಕಾದಾಗ ಗಾಂಜಾ ತಂದು ಕೊಡ್ತಾ ಇದ್ದ ಎನ್ನುವ ಮಾಹಿತಿ ಸಹ ಇದೆ. ಇದರಿಂದಾಗಿ ಮೋಹಿನ್ ರೋಷನ್ಗೆ ಗಾಂಜಾ ತರಲು ಹಣ ಕೊಟ್ಟು ಕಳಿಸಿದ್ದ ದುಶ್ಚಟಕ್ಕೆ ದಾಸನಾಗಿ ಇದೀಗ ಕೇವಲ 500 ರೂಪಾಯಿಗೆ ಕೊಲೆಯಾಗಿ ಹೋಗಿದ್ದಾನೆ. ಇನ್ನು ತಿರುಮಶೆಟ್ಟಿಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಷನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಒಟ್ಟಲ್ಲಿ ಕೆಟ್ಟ ಚಟಗಳಿಗೆ ಬಿದ್ದು ಸಾವನ್ನಪ್ಪಿರುವ ಯುವಕರ ಪಟ್ಟಿಗೆ ಇದೀಗ ಮೋಹಿನ್ ಸಹ ಸೇರ್ಕೊಂಡಿದ್ದು ದುರಂತ. ಅಮರೇಶ್, ಪಬ್ಲಿಕ್ ಟಿವಿ, ಆನೇಕಲ್.